ನಮ್ಮ ದೇಶದಲ್ಲಿ ಜನಸಂಖ್ಯೆ 140 ಕೋಟಿಯನ್ನು ದಾಟಿ ಜಗತ್ತಿನಲ್ಲೇ ಮೊದಲ ಸ್ಥಾನ ಪಡೆದು ಚೀನಾ ದೇಶವನ್ನು ಹಿಂದಿಕ್ಕಿದೆ. ಸರ್ಕಾರಗಳೆಲ್ಲ ಹೇಗಾದರೂ ಮಾಡಿ ಗಂಡ ಹೆಂಡತಿಯರು ಫ್ಯಾಮಿಲಿ ಪ್ಲಾನಿಂಗನ್ನು ಮಾಡಿಕೊಂಡು ಜನಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅಂತ ಯೋಜನೆಯನ್ನು ಮಾಡ್ತಿರುವಾಗ ನಮ್ಮ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದ CM ಚಂದ್ರಬಾಬು ನಾಯ್ಡು ಅವರು ಮಾತ್ರ ಗಂಡ ಹೆಂಡತಿಯರಿಗೆ ಹೆಚ್ಚು ಮಕ್ಕಳನ್ನು ಮಾಡಿಕೊಳ್ಳಿ ಎನ್ನುವ ಬಂಪರ್ ಆಫರನ್ನು ಕೊಡುತ್ತಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚೆ ತಪ್ಪದೆ ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಆಂಧ್ರ ಪ್ರದೇಶದಲ್ಲಿ ಜನನ ಪ್ರಮಾಣ ಅಂದರೆ ಬರ್ತ್ ರೇಟನ್ನು ಹೆಚ್ಚಿಸೋದಕ್ಕೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಘೋಷಿಸಿರುವ ವಿನೂತನ ಪ್ರೋತ್ಸಾಹಧನ ಯೋಜನೆ ಇದಾಗಿದೆ. ಮುಖ್ಯಮಂತ್ರಿಗಳ ಪ್ರಮುಖ ಘೋಷಣೆಗಳು: 3ನೇ ಮಗುವಿಗೆ ಪ್ರೋತ್ಸಾಹಧನ. ಕುಟುಂಬದಲ್ಲಿ 3ನೇ ಮಗು ಜನಿಸಿದರೆ ಆ ಪೋಷಕರಿಗೆ ಸರ್ಕಾರದಿಂದ ತಕ್ಷಣವೇ 30,000 ರೂಪಾಯಿಗಳ ಪ್ರೋತ್ಸಾಹಧನವನ್ನು ನೀಡಲಾಗ್ತಾ ಇದೆ. 4ನೇ ಮಗುವಿಗೆ ಪ್ರೋತ್ಸಾಹಧನ. ಒಂದು ವೇಳೆ 4ನೇ ಮಗು ಜನಿಸಿದರೆ ಆ ಪೋಷಕರಿಗೆ 40,000 ರೂಪಾಯಿಗಳ ಹಣವನ್ನು ಪ್ರೋತ್ಸಾಹ ಧನವಾಗಿ ನೀಡಲಾಗುತ್ತೆ. ಈ ನಿರ್ಧಾರದ ಹಿಂದಿನ ಉದ್ದೇಶ: ಕುಟುಂಬ ನಿಯಂತ್ರಣದಿಂದ ಜನಸಂಖ್ಯೆಯ ಕುಸಿತ. ಚಂದ್ರಬಾಬು ನಾಯ್ಡು ಅವರು ಸಮಾವೇಶದಲ್ಲಿ ಮಾತನಾಡ್ತಾ, ನಾವು ಈ ಹಿಂದೆ ಕುಟುಂಬ ನಿಯಂತ್ರಣಕ್ಕಾಗಿ ಅಂದರೆ ಫ್ಯಾಮಿಲಿ ಪ್ಲಾನಿಂಗ್ ಕೆಲಸವನ್ನು ಮಾಡಿದ್ದೆವು. ಆದರೆ ಇಂದು ಪರಿಸ್ಥಿತಿ ಬದಲಾಗಿದೆ. ರಾಜ್ಯದಲ್ಲಿ ಜನನ ಪ್ರಮಾಣ ಮತ್ತು ಫಲವತ್ತತೆಯ ದರ ಫರ್ಟಿಲಿಟಿ ರೇಟ್ ಕುಸಿತಾ ಇರೋದ್ರಿಂದ ಅದನ್ನು ಸಮತೋಲನದಲ್ಲಿ ಕಾಯ್ದುಕೊಳ್ಳಲು ಈಗ ಮಕ್ಕಳೇ ನಮಗೆ ಸಂಪತ್ತು ಅಂತ ಹೇಳಿದ್ದಾರೆ. ಮಕ್ಕಳೇ ಆಸ್ತಿ. ರಾಜ್ಯದ ಭವಿಷ್ಯದ ಹಿತದೃಷ್ಟಿಯಿಂದ ಹಾಗೂ ಜನಸಂಖ್ಯೆ ತೀರಾ ಕುಸಿಯದಂತೆ ತಡೆಯಲು ಇಂತಹ ಪ್ರೋತ್ಸಾಹದಾಯಕ ಕ್ರಮ ಅಗತ್ಯವಾಗಿದೆ ಅಂತ ಚಂದ್ರಬಾಬು ನಾಯ್ಡು ತಿಳಿಸಿದ್ದಾರೆ. ಇನ್ನು ಈ ನಿರ್ಧಾರದ ಬಗ್ಗೆ ನೀವೇನು ಹೇಳ್ತೀರಾ? ಕರ್ನಾಟಕದಲ್ಲೂ ಕೂಡ ಈ ರೀತಿಯ ಯೋಜನೆಯನ್ನು ಜಾರಿಗೆ ತರಬೇಕಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ತಪ್ಪದೇ ವಿಡಿಯೋನ ಲೈಕ್ ಮಾಡಿ, ಈಗಲೇ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.